ಹಾಯ್ ಹಲೋ ನಮಸ್ಕಾರ ರೀ ಎಲ್ಲ ರೈತ ಬಾಂಧವರಿಗೆ. ನಾವಿವತ್ತ ಇಲ್ಲಿ ಗೊಬ್ಬರ ಗ್ಯಾಸ್ ಕುಣಿಸ್ಯಾರ ಒಬ್ರು ರೈತರು. ಅದನ್ನ ಯಾವ ರೀತಿಯಾಗಿ ಕುಣಿಸ್ಯಾರ ಅನ್ನೋದು ಅವರಿಂದ ಮಾಹಿತಿಯನ್ನ ಕೇಳೋಣ ಬರ್ರಿ ರೈತರ. ನಮಸ್ಕಾರ ರೀ ಸರ್. ನಮಸ್ಕಾರ ರೀ. ತಮ್ಮ ಹೆಸರು ಹೇಳ್ರಲ್ಲ. ನಮ್ಮ ಹೆಸರು ಬಿಂಸಿ ಸಂಗಪ್ಪ ಹಸ್ಕಿರಿ. ಹಾ ರೀ. ಸಾಕಿನ ಎಲ್ಲಟ್ರಿ ಇಲ್ಲೇ ಬಿದ್ರಿ ಫಾರ್ಮ್ ಹೌಸ್ ಹತ್ತಲೆ ಐತ್ರಿ, ತೋಟದಾಗ ಅದೈತ್ರಿ ನಾವು. ಹಾ ರೀ. ನಾವು ಈಗ ಗೊಬ್ಬರ ಗ್ಯಾಸ್ ಕುಣಿಸಿ ಒಂದ್ 9 ತಿಂಗಳ ಆತ್ರಿ. 9 ತಿಂಗಳ ಆತ್ರಿ. ನಿಮ್ಮ ದನಗಳು ಎಷ್ಟು ಅದಾವ್ರಿ? ನಮ್ಮ ದನಗಳ ಒಂದ ಐತ್ರಿ, ಎಮ್ಮಿ ಒಂದ ಎಮ್ಮಿ ಐತಿ. ಒಂದ ಎಮ್ಮಿ ಐತಿ. ಮತ್ತ ನೀವು ಮನ್ಯಾಗ ಎಷ್ಟು ಜನ ಅದೀರಿ? ನಾವು ಟೋಟಲ್ ಮನ್ಯಾಗ 4 ಜನ ರೀ. 4 ಜನ ಅದೀರಿ. 4 ಜನ ಅದಾವ್ರಿ. ಮತ್ತ ಈ ಗ್ಯಾಸ್ ಕುಣಿಸೋದ್ರಿಂದ ನಿಮ್ಗೆ ಅನುಕೂಲ ಆಗಿತ್ತಲ್ರಿ? ಏನ್ ಒಟ್ಟ ಏನ್ ಗ್ಯಾಸ್ ಕುಣಿಸಿದ್ರಲ್ಲ ನಾವು ಇದ್ರ ತುಂಬ್ಸೊಂಬರು ಅದು ಇದ್ರ ಗ್ಯಾಸನ ತುಂಬ್ಸೊಂಡ್ ಬಂದಿಲ್ರಿ. ಗ್ಯಾಸನ ತುಂಬಿಸಿಲ್ರಿ. ಮತ್ತ ಇದ ಮೇಂಟೆನೆನ್ಸ್ ಹೆಂಗ್ ಐತ್ರಿ ಇದ್ರದ ಏನೇನ್ ಹೇಳ್ರಲ್ಲ ಸ್ವಲ್ಪ. ಮೇಂಟೆನೆನ್ಸ್ ಅಂದ್ರ ಏನ್ರಿ, ನಮ್ದು ಒಂದ್ ಎಮ್ಮೆ ಐತ್ರಿ. ದಿವಸ ಈ ಬುಟ್ಟಿಲಿ ಒಂದ್ ಬುಟ್ಟಿ ಹೆಂಡಿ ಗೊಳೆ ಹಾಕತ್ರಿ. ನಾವ್ ಏನ್ ಮಾಡ್ತೀರಿ, ದಿವಸ ಒಂದೊಂದ್ ಬುಟ್ಟಿ ಇದನ್ನ ಕೊಟ್ಟಾರಿ ಟಾಕಿ. ಹೆಂಡಿ ಕಲ್ಸು ಟಾಕಿ ಇಟ್ಟಾರ್ರಿ. ಇದ್ರೊಳಗ ದಿವಸ ಒಂದೊಂದ್ ಬುಟ್ಟಿ ಹಾಕ್ತಿವ್ರಿ. ಹಾಕ್ರಿ 2 ದಿವಸ 3 ದಿವಸ ಅದ ಗೊಳೆ ಹಾಕ್ಲು 3 ದಿವ್ಸಕ್ಕ 2 ದಿವ್ಸಕ್ಕೊಮ್ಮೆ ಕಲಿಸಿ ಬಿಡ್ತೀವ್ರಿ. ದಿವಸ ಏನ್ ಕಲ್ಸ ಇಲ್ರಿ ನಾವ. ಅಂದ್ರ ನಾವ್ ಮನ್ಯಾಗ 4 ಜನ ಅದ್ರಿ. ಹ್ಞೂನ್ರಿ. ಅದಕ್ಕ ನಮ್ಗ್ ಬಾಳ ಜಾಸ್ತಿ ಹತ್ತಲ್ರಿ. ಒಂದ್ 2 ದಿವಸ 3 ದಿವ್ಸಕ್ಕೊಮ್ಮೆ ಕಲಿಸ್ತೀರಿ. ಅದು ಕಲಿಸಿದ್ವಿ ಅಂದ್ರ ನಮಗ ಗ್ಯಾಸ್ ಚಂಟನಕ ಅವ್ರಿ. ಹರ್ಯಾವ್ ಚಾಲೂ ಮಾಡ್ತಾರ ಚಂಟನಕ ನಡೀತಿ. ಈಗ ಇದು ಒಮ್ಮೆ ಇದು ತುಂಬಿ ಫಸ್ಟ್ ಜಾಸ್ತಿ ಹಾಕ್ಬೇಕ್ರಿ ಹೆಂಡಿ ಕುಣಿಸಿದಾಗ. ಫಸ್ಟ್ ಕುಣಿಸಿದಾಗ ಪಸಂದ ನಾವು ಒಂದ್ 30 ಬುಟ್ಟಿ ಹೆಂಡಿ ಹಾಕಿದ್ರಿ. ಫಸ್ಟ್ ಕುಣಿಸ್ ಪೆಟ್ಟಿಗೆ 30 ಬಿಟ್ರಿ. ಆಮೇಲೆ ಇದ್ರೊಳಗ ಅರ್ಧ ನೀರ್ ತುಂಬಿಬೇಕ್ರಿ. ಅರ್ಧ ನೀರ್ ತುಂಬೇಕ್ರಿ. 30 ಬಿಟ್ಟು ಹೆಂಡಿ ಆಗ್ಬೇಕ್ರಿ. ಆಮೇಲೆ 40 ದಿವ್ಸ ಬಿಟ್ಟು ಗ್ಯಾಸ್ ಚಾಲು ಆಗತ್ರಿ. 40 ದಿವ್ಸ ನಂತರ ನಮಗ್ ಗ್ಯಾಸ್ ಬರಾಕೈತ್ರಿ. ಇಂತ ಒಲಿ ಚಾಲು ಆತ್ರಿ. ಫಸ್ಟ್ ಈಗ ಏನ್ ನಮ್ ಕುಣಿಸ್ಪೇಟಿಗೆ ಗ್ಯಾಸ್ ಬರ್ಲಿಲ್ರಿ. ನಾವು 30 ಬಿಟ್ಟು ಹೆಂಡಿ ಅರ್ಧ ನೀರ್ ಇದ್ರೊಳಗಿಂದ ಅರ್ಧ ನೀರ್ ಹಾಕಿದ್ರಿ. 40 ದಿವ್ಸಕ್ಕ ನಮಗ್ ಗ್ಯಾಸ್ ಬರಾಕ್ ಚಾಲು ಆತ್ರಿ. ಫಸ್ಟ್ ಈಗ ಸಣ್ಣಂಗ್ ಬತ್ರಿ ಒಂದ್ ವಾರ ತನಕ ರೀ. ಆಮೇಲೆ ಈಗ ಏನಕ ನಮಗ್ ಒಟ್ಟು ಫುಲ್ ರೀ. 2 ಗ್ಯಾಸ್ ಅದಾವ್ರಿ. 2 ಒಟ್ಟು ಫುಲ್ ಬಿಡ್ತಾವ ನೋಡ್ರಿ. ಈಗ ಸಿಲಿಂಡರ್ ಗ್ಯಾಸ್ ತರ್ತೀರ ಬಿಟ್ಟಿರಿ? ಬಿಟ್ಟಾವ್ರಿ ಅಂತ ಒಟ್ಟು ಈ ಗ್ಯಾಸ್ ನಿಮಗ್ ಕುಣಿಸೋದ್ರಿಂದ ಅನುಕೂಲ ಆಗೈತ್ರಿ. ಅನುಕೂಲ ಏನ್ರಿ, ಒಟ್ಟ ನಮ್ಗ್ ಬಾಳ ಅನುಕೂಲ ಆಗೈತ್ರಿ. ಸಿಲಿಂಡರ್ ಗ್ಯಾಸ್ ತಂದಿದ್ದು ಈಗ ಇದನ್ನ ಏನ್ ಕುಣಿಸಿದ್ರಿ ತಂದೆ ಇಲ್ರಿ ಅವ. ಹ್ಞೂನ್ರಿ. ಅದ ಪೈಲೇದ ಒಂದ್ ಅರ್ಧ ಐತ್ರಿ. ಅದ ಹಂಗ ಐತಿ, ಅದ್ ತೆಗೆದು ಇಟ್ಟು ಬಿಟ್ಟದ್ವಿ. ಈಗ ಅಲ್ಲಿ ಹಾಕೋದ್ರಿ. ಹೆಂಡಿ ಹಾಕ್ತಿರಿ? ಹಾನ್ರಿ. ಇದು ಓವರ್ಫ್ಲೋ ಆಗಿದ್ದ ಎಲ್ಲಿ ಇಲ್ಲಿ ಬರ್ತೈತೇನ್ರಿ? ಇದು ಅದ ಒಳಗ ಕೂದ್ ಗ್ಯಾಸ್ ಪೈಪ್ ಹಾಕ್ಯಾರ. ಪೈಪ್ ಹಾಕಂತಾರ ಮನಿಗ್ ಹೋಗತ್ರಿ. ಇದು ಹೆಚ್ಚಾದು ಇಲ್ಲಿ ಓವರ್ಫ್ಲೋ ಆಗಿ ಇಲ್ಲಿ ಬೀಳ್ತೈತಿ. ಇದು ಏನ್ ಮಾಡ್ತೀರಿ, ಅಲ್ಲಿ ಜಗಳ ಪಗಳ ನಮ್ ತಿಪ್ಪಿ ಮ್ಯಾಲ ಇದನ್ನ ಸುರುತ್ತೀರಿ. ಅದು ಸುರುವಾನದ ಜಗಳ ಪಗಳ ದಂಟ ಎಲ್ಲಾ ಕೊಳತ ಗೊಬ್ಬರ ಹಾಕತ್ರಿ. ಅಗ್ರಿ ಫಸ್ಟ್ ಕ್ಲಾಸ್ ಗ್ಯಾಸು ಹಾಕತ್ರಿ. ನಮಗ್ ಅನುಕೂಲ ಆಗೈತ್ರಿ. ಸುಳ ಇದನ್ನ ಕುಣಿಸೋದ್ರಿಂದ ನಿಮ್ಗೆ ಅನುಕೂಲ ಆಗೈತಿ. ಅನುಕೂಲ ಆಗೈತಿ. ಗ್ಯಾಸ್ ಅಂತೂ ಸಿಲಿಂಡರ್ ಗ್ಯಾಸ್ ಅಂತೂ ನೀವೇನ್ ತಂದಿಲ್ರಿ? ಹೇಳ್ರಿ, ಈಗ ಕುಣಿಸಿ ಇಡುದು ಅಂತ ತಂದೆ ಇಲ್ರಿ. ಮತ್ತೆ ಇದ್ರದ್ದು ಖರ್ಚು ಎಷ್ಟಾಗಿತ್ರಿ? ಏನಾಗಿತ್ರಿ ಖರ್ಚು? ನೋಡ್ರಿ, ನಮ್ದು ಒಂದು ಸ್ಕೀಮ್ ಐತ್ರಿ. ಅವ್ರ ಮನಿ ಮುಟ್ಟನ ಕೇಳಾಕ್ ಬಂದಿರಿ. ನಿಮ್ಮ ಒಂದು ಗೌರ್ಮೆಂಟ್ ಸ್ಕೀಮ್ ಮಾತ್ರಿ. ಮತ್ ಮಾಡ್ಕೋತೀರಿ ನಮ್ಮ ಮನಿಗೆ ಕೇಳಾಕ್ ಬಂದಿರಿ ಅವ್ರು. ಆಯ್ತಾರ್ರಿ. ನೀವು ಮತ್ತ ಹೆಂಗ್ರಿ ಮಾಹಿತಿ ಕೇಳಿಲ್ರಿ? ಫ್ರೀನ ಐತಿ ಗೌರ್ಮೆಂಟ್ ಇಂದ ಅಂತವ್ರ. ತೆಗ JCP ತೆಗಿರಿ, ನೀವಾರಿ ತೆಗಿರಿ, ಆ JCP ಖರ್ಚು ಕೊಡ್ತೀವಿ, ತೆಗ ತೆಗಿರಿ ಅಂತಂದ್ರಿ. ಆಯ್ತಾರ್ರಿ ತಂದ್ರಿ. ಹೆಸರು ಬರ್ಕೊಂಡ ಹೋಗ್ರಿ. ಹೋಗಿ ಹಿಂದಗಡೆ ನಮ್ಗ್ ತೆಗ ತೆಗಿರಿ. ಒಂದ್ 15-20 ದಿವ್ಸ ಬಿಟ್ಟು ಬಂದ್ರಿ. ಅವ್ರೆಲ್ಲಾ ಜೋಡ್ನ ತಗೊಂಡ ಬಂದ್ರಿ. ಒಟ್ಟ ಒಂದ್ 3 ತಾಸಿನಾಗ ಇದನ್ನ ಎಲ್ಲಾ ರೆಡಿಮೇಡ್ ಐತ್ರಿ. ತಾಮ್ ಹೋಗ್ಯಾರ. ಮತ್ತ ಇದೇನ್ರಿ ಇದು? ಇಲ್ಲಿ ಏನ್ ಕುಡಿಸ್ಯಾರ? ಇದ್ರ ಮೂಲಕ ಹೋಗತ್ತೇನ್ರಿ ಗ್ಯಾಸ್? ಇಲ್ಲಿ ಗ್ಯಾಸ್ ಇಲ್ಲಿ ಹೋಗತ್ರಿ. ಇದೇನ್ರಿ ಇದು ಏರ್ವಾಲ್ ಹತ್ರಿ. ಅಂದ್ರೆ ನಮಗ ಓರ್ಪುಲ ಆತತ್ರಿ. ಹೆಚ್ಚಿಗೆ ಗ್ಯಾಸ್ ಇದ್ರ ಫುಲ್ ಹೆಚ್ಚಿಗೆ ಆತರ ಇಲ್ಲಿ ಬಿಟ್ಕೋದ ತಾನ ಹೋಗೈತಿ. ಜಾಸ್ತಿ ಆದಾಗ ಮತ್ತ ಏನೈತ್ರಿ, ನಾವು ಬಾಳ ಜೋರಾಗಿ ಸಣ್ಣ ನಮ್ಮ ಮನಿಗೆ ಸಣ್ಣ ಬಿಟ್ಕೊಳಕ ಹೆಚ್ಚು ಬಿಟ್ಕೊಳಕ ಮನಿಗೆ. ಈಗ ಈ ಪೈಪ್ ಕರಿ ಪೈಪ್ ಪೂರಾ ಅಲ್ಲಿ ಮನಿಗೆ ಹೋಗತ್ರಿ.
ಅವರು ಒಳಗ ಸ್ವಲ್ಪ ಗ್ಯಾಸ್ ಹೆಣ್ಮಕ್ಳು ಅಡಿಗೆ ಮಾಡಕ್ ಅದು ಚಲೋ ಆಗೈತೆ ಅಗದೇ ಅನುಕೂಲ ಆಗೈತಿ ಒಟ್ಟ ಎಲ್ಲಾ ತರ ಏನ್ ರೊಟ್ಟಿ ಮಾಡ್ರಿ ಚಪಾತಿ ಮಾಡ್ರಿ ಎಲ್ಲಾ ಅನುಕೂಲ ಆಗೈತಿ ನೋಡ್ರಿ ಸುಳ್ಳ ಅದ ಮತ್ತೆ ಗ್ಯಾಸ್ ಯಾವ ರೀತಿ ಉರಿತೈತೆ ಅನ್ನೋದು ಸ್ವಲ್ಪ ನಮ್ ವೀಕ್ಷಕ ತೋರಿಸ್ತೀರ ಬರ್ಲಿ ಅದಕ್ಕೆ ಅಲ್ಲಿ ಮನ್ಯಾಗ ಬರ್ರಿ ತೋರಿಸ್ತು ನಿಮ್ದ ಗೊಬ್ಬರ ಗ್ಯಾಸ ಅಲ್ಲಿ ಐತ್ರಿ ಅಲ್ಲಿ ಹಿಡ್ದ ಈ ಕರಿ ಪೈಪ್ ಮೂಲಕ ತಗೊಂಬಂದಾರೇನ್ರಿ ನೋಡ್ರಿ ಕರಿ ಪೈಪ್ ಮೂಲಕ ಅವರು 150 ಫೂಟ್ ಪೈಪ ಕೊಟ್ಟಿರಿ ಹಾ ಅದು ನಮ್ದು ಸ್ವಲ್ಪ ಗ್ಯಾಸ್ ದೂರ ಮಾಡಿದ್ರಿ ನಾವು ದೂರ ಆಗೈತ್ರಿ ದೂರ ಆಗಿದ ಸಂಬಂಧ ಒಂದ್ 50 ಫೂಟ್ ಪೈಪ ಕಡಿಮೆ ಇದ್ರಿ ಅದಕ್ಕೆ ನಾವು ರೊಕ್ಕ ಕೊಟ್ಟಂದ ನೀವು ಕೊಡ್ತಾವಂದ್ರಿ ಕಟ್ಟ ಮನಿ ಎಂದು ಹೋದ ಕಿಟಕಿ ಆಯ್ತು ಒಳಗೆ ತಗೊಂಡ್ ಹಾ 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 ಆಯ್ತು ನೋಡ್ರಿ ರೈತ ಬಾಂಧವ್ರ ಈ ರೀತಿಯಾಗಿ ಕರಿ ಪೈಪ್ ಮೂಲಕ ತಂದ ಇಲ್ಲಿ ಅಡುಗೆ ಮನೆ ಒಳಗೆ ಬಿಟ್ಟಾರು ಅವನ್ನ ಒಳಗೆ ಹೋಗಿ ಗ್ಯಾಸ ಯಾವ ರೀತಿಯಾಗಿ ಹತ್ತೈತೆ ಅಂತ ನೋಡೋಣ ಬರ್ರಿ ರೈತರು ಎರಡು ಹಚ್ಚ ನೋಡ್ರಿ ರೈತರ ಯಾವ ರೀತಿಯಾಗಿ ಗ್ಯಾಸ್ ಹಚ್ಚಾಕತ್ತಾರಂತ ನೀವು ನೋಡ್ತಾ ಇರ್ಬೋದು ಎಷ್ಟು ಜೋರ್ ಐತಿ ಗ್ಯಾಸ ಎರಡು ಫುಲ್ ಜೋರ ಬರ್ತಾವ್ರಿ ಎರಡು ಫುಲ್ ಜೋರ ಬರ್ತಾವ್ರಿ ಫುಲ್ ಜೋರ್ ಐತ್ರಿ ಗ್ಯಾಸ ಸ್ವಲ್ಪ ನೀರ್ ಇಡ್ರಿ ನೋಡ್ನು ಇಡ್ರಿ ನೋಡ್ ಒಂದು ನಿಮಿಷನ್ಯಾಗ ನೀರ್ ಚಾಪ ಮಾಡೋದ್ರ 5 ನಿಮಿಷನ್ಯಾಗ ಚಾನ ರೆಡಿ ಒಟ್ಟ 5 ನಿಮಿಷನ್ಯಾಗ ಚಾ ರೆಡಿ ಆಗತ್ತೆ 5 ನಿಮಿಷನ್ಯಾಗ ಚಾನ ರೆಡಿ ರೀ ಅಚ್ಚಗಡೆ ಬಂದ್ ಮಾಡ್ರಿ ಅಚ್ಚಗಡೆ ಬಂದ್ ಮಾಡ್ರಿ ಇದು ಆದ್ರ ಮತ್ತೆ ತೀರ ಹೆಚ್ಚಾಗತ್ತೆ ನೋಡ್ರಿ ಒಂದ ಸೈಡ್ ಆದ್ರ ಭಾಳ ಜೋರ್ ಆಕೈತಿ ಒಂದ ಚಾಲು ಇಟ್ಟಿರ ಭಾಳ ಅನ್ಸ್ಬಿಡ್ರಿ ಒಟ್ಟು ಅಡಿಗೆ ಭಾಳ ಜಲ್ದಿ ಆಕೈತಿ ಅಂದಂಗ ಆತ್ರಿ ಅಡಿಗೆ ಮಾಡೋರಿಗೆ ಅನುಕೂಲ ಆಗೈತ್ರಿ ಇದರಿಂದ ಸ್ವಲ್ಪ ಅಂದ್ರೆ ಏನ್ರಿ ಮಳಿ ಹತ್ತತ್ರಲ್ಲ ಮಳಿ ಆತಂದ್ರ ಬಿಸಿಲು ಇರ್ಲಿಕ್ಕಂದ್ರ ಸ್ವಲ್ಪ ಗ್ಯಾಸ್ ಕಡಿಮೆ ಬರೋದು ಮಳಿ ಒಂದ್ ತಾಸ ಹರಿಯಾಕತ್ತದ ಗ್ಯಾಸ್ ಐತ್ರಿ ಅದ್ ಬಿಸಿಲು ಬಡಿತಂದ್ರ ಗ್ಯಾಸ್ ತಯಾರಾಕೈತ್ರಿ ದಿವಸದಾಗ ಒಂದ್ ತಾಸ ಅಂದ್ರ ಮಾಡ ಇದ್ದು ವಾತಾವರಣದಾಗ ಸ್ವಲ್ಪ ಕಡಿಮೆ ಗ್ಯಾಸ್ ತಯಾರಾಕೈತಿ ಆಮೇಲೆ ಗಿಡದ ಬಡ್ಯಾಗ ಅದು ನಾವು ಅದು ಕುಡಿಸಿದ ಬಯಲ್ ಇರ್ಬೇಕು ಆದ್ರೂ ಈಗ ಮಾಡ ಇದ್ದು ವಾತಾವರಣ ಐತಂದ್ರ ನಿಮ್ದು ಗ್ಯಾಸ್ ಫುಲ್ ತುಂಬಿದೈತ್ರಿ ಮಳಿ ಹತ್ತ ಬರ್ತಾವ್ರಿ 2-3 ದಿವಸಕ್ಕೆ ಮಳಿ ಐತ್ರ ಗ್ಯಾಸ್ ಸಣ್ಣ ಬರತೈತಿ ಮತ್ತೇನಿಲ್ಲ ರೈತ ಬಾಂಧವರು ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ನೀರು ಕಾಯಕತ್ತಾವ ಅಂತೇಳಿ ಆಗ ಒಂದು ನಿಮಿಷದಾಗ ನೀರು ಕಾದು ಮತ್ತ ಸಿಲಿಂಡರ್ ಗ್ಯಾಸ್ ಅಂತ ನೀವು ಮರ್ತಾ ಬಿಟ್ಟಾರ ಈಗ ತೆಗದ ಇಟ್ಟಾರಿ ಒಟ್ಟ ಒಟ್ಟು ಇದನ್ನ ಗೊಬ್ಬರ ಗ್ಯಾಸ್ ಕುಣಿಸೋದ್ರಿಂದ ನಿಮ್ಗೆ ಬಹಳ ರೀತಿಯಾಗಿ ಅನುಕೂಲ ಆಗೈತೆ ಮೋದಿ ಅವ್ರ ಸ್ಕೀಮ್ನಾಗ ಬಂದಿದ್ದಾನ್ರಿ ಅನುಕೂಲ ಆಗೈತೆ ಬರೋಬರಿ ಆಮೇಲೆ ಇದ್ರ ಖರ್ಚು ಏನು ತಗೊಂಡಿಲ್ರಿ ಅವ್ರು ಖರ್ಚು ಏನ್ರಿ ಅವ್ರು ಫಸ್ಟಿಗೆ 1,000 ರೂಪಾಯಿ ಕೊಟ್ಟು ಜೆಸಿ ತೆಗ್ಸಿದ್ರಿ ಅದ್ರೊಳಗ ಮತ್ತ ಅವ್ರ 800 ರೂಪಾಯಿ ಕೊಟ್ಟು ಬರೋಬರಿ ಮತ್ತ ಈ ಗೊಬ್ಬರ ಹೆಂಡಿ ಗ್ಯಾಸಿಂದ ಮಾಹಿತಿಯನ್ನ ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಕೊಟ್ಟಿದ್ದಕ್ಕಾಗಿ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ರೀ ನಮಸ್ಕಾರ ರೀ ಸರ್ ನಮಸ್ಕಾರ ರೀ ನೋಡಿದ್ರಲ್ಲ ರೈತ ಬಾಂಧವರೇ ಇದೇ ರೀತಿಯಾಗಿ ನಮ್ಮ ಯೂಟ್ಯೂಬ್ ವಿಡಿಯೋಗಳನ್ನು ನೋಡ್ತಾ ಇರ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡ್ರಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಜೈ ಹಿಂದ್ ನಮಸ್ಕಾರ